ಈ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಹಳೆ ಮೈಸೂರು ಭಾಗದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ. ಅದನ್ನು ಮೊದಲಿಂದಲೂ ಕೂಡ ಆ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಅದೇ ರೀತಿ ಚುನಾವಣಾ ಸಮೀಕ್ಷೆಗಳನ್ನು ನೀಡೋರು, ಬೇರೆ ಸಮೀಕ್ಷೆಗಳನ್ನು ಮಾಡುವಂಥವರು ಕೂಡ ಹೇಳ್ತಾರೆ. ಆದರೆ ಇದರಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳು ನಾವು ನಂಬೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಆ ಸಮುದಾಯದ ನಾಯಕರುಗಳು ಹೇಳ್ತಿದ್ದಾರೆ. ಅದರಲ್ಲೂ ಮೊರಸ ಒಕ್ಕಲಿಗರು ಅಂತ ಏನು ಒಂದು ಕ್ಯಾಟಗಿರಿ ಬರುತ್ತೆ, ಅದರಲ್ಲಿ ಕೇವಲ 3,000 ಜನ ಇದ್ದಾರೆ ಅಂತ. ಇದು ಎಲ್ಲಿ ಏನಾದರೂ ಎಡವಟ್ಟಾಗಿದೆಯಾ, ಇಲ್ಲ ಇರುವಂತಹ ಅಂಕಿಅಂಶಗಳ ಅಷ್ಟ ಅಂತ? ಒಂದು ವೇಳೆ ಮರ್ಸೊಕ್ಕಲಿಗರು ಹೋಗಿ ಕೇಳಿದಾಗ ನಾವು ಒಕ್ಕಲಿಗರು ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಕೆಲವರು ಹೇಳಿದರು, ನಾನು ಮರ್ಸೊಕ್ಕಲಿಗ, ನನ್ನ ಹತ್ರ ಮಾತಾಡೋಕೆ ಹೇಳಿದ್ರು, ನಾನು ಮರ್ಸೊಕ್ಕಲಿಗ, ಆದರೆ ನಾನು ಅವ್ರು ಬಂದು ಕೇಳಿದಾಗ ಒಕ್ಕಲಿಗ ಅಂತ ಹೇಳಿದ್ದೀನಿ ಅಂತ. ಆ ಥರ ಹೇಳಿದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಬರ್ಕೊಂಡು ಬಂದಿದ್ದಾರೆ ಇವರು. ಈಗ ಅವಾಗ ಮರ್ಸೊಕ್ಕಲಿಗರು ಇದ್ದರೂ ಕೂಡ ಅಲ್ಲಿ ನೀವು ಹೋದಾಗ ಒಕ್ಕಲಿಗರು ಅಂತ ಹೇಳಿದ್ರೆ ಒಕ್ಕಲಿಗರ ಇದಕ್ಕೆ ಹಾಕ್ಕೊಂಡಿರ್ತಾರೆ. ಹೌದು, ಬಟ್ ಆ ಮರ್ಸೊಕ್ಕಲಿಗ ಕುಂಚಿತ ಯಾವುದಿದೆ ಅದನ್ನು ಆ ಒಕ್ಕಲಿಗರ ಪಟ್ಟಿಯಲ್ಲೇ ಇದೆ, ಬೇರೆ ಕಡೆಯಲ್ಲಿ ಹಾಕಿಲ್ಲ. ಹಾಗಾದ್ರೆ ಈ ಎಲ್ಲ ಸೇರಿ ಒಟ್ಟಿನಲ್ಲಿ ಒಕ್ಕಲಿಗರ ಆ ಗುಂಪಲ್ಲೇ ಇರುತ್ತೆ, ಆ ವರ್ಗದಲ್ಲೇ ಇರುತ್ತೆ, ಬೇರೆ ಹೋಗೋದಿಲ್ಲ, ಬೇರೆ ಹೋಗೋದಿಲ್ಲ, ಹೋಗಿಲ್ಲ. ಈಗ ಲಿಂಗಾಯತರದ್ದು ಕೂಡ ಅಷ್ಟೇ, ಗಾಣಿಗ ಲಿಂಗಾಯತ, ಅದೇ ಲಿಂಗಾಯತ ಅಂತ ಎಲ್ಲಿ ಶಬ್ದ ಬರ್ತದೆ ಅದೆಲ್ಲವೂ ಲಿಂಗಾಯತ, ವೀರಶೈವ ಲಿಂಗಾಯತರ ಪಟ್ಟಿಯಲ್ಲಿ ಬರ್ತದೆ, ಬಿಟ್ಟರೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವರು ಅದೇ ಸರ್ಟಿಫಿಕೇಟ್ಗೋಸ್ಕರ ಆ ಲಿಂಗಾಯತ ಅಂತ ಹೇಳದೇ ಇದ್ದರೆ, ನೀವು ಹಿಂದೂ ಅಲ್ಲ ಲಿಂಗಾಯತ ಅಂತ, ಲಿಂಗಾಯತರು ಹಿಂದುವೇ ಅಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಅದೇ, ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸರ್ಕಾರ ಕಳೆದ ಬಾರಿ ಪ್ರಶ್ನೆಯನ್ನು ಕೇಳಿದಾಗಲೂ ಅಷ್ಟೇ ಹೇಳಿರೋದು. ಅಲ್ಲ, ಅದು ಲಿಂಗಾಯತರದ್ದು ಒಂದು ಚರ್ಚೆ ಆಗ್ತಿತ್ತು ಸರ್, ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳ್ಬಿಟ್ಟು. ಆಗಿದ್ದರೆ ಅದು ಮೈನಾರಿಟಿ ಆಗಿ ಹೋಗ್ತಾ ಇತ್ತು. ಇಷ್ಟವರೆಗೂ ಅದು ಧರ್ಮ ಅಂತ ಆಗಿಲ್ಲ. ಒಟ್ಟಾರೆ ನಿಮ್ಮ ರಿಪೋರ್ಟ್ ಬಗ್ಗೆ ಸರ್ ಭಾಳಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ, ಭಾಳಷ್ಟು ಅಸಮಾಧಾನಗಳಿದ್ದಾವೆ, ಭಾಳಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಾವೆ. ನೀವು ಹೇಳ್ತಾ ಇದ್ರೆ ಇತ್ತೀಚೆಗೆ ನಡೆದಿರುವಂತಹ ಎಲ್ಲ ಸಮೀಕ್ಷೆಗಳನ್ನು ನೀವು ಕಂಪೇರ್ ಮಾಡಿದ್ದೆ ಆದರೆ ಬಹುತೇಕ 90ಕ್ಕೂ ಹೆಚ್ಚು ನಾವು ರೀಚ್ ಆಗಿದ್ವಿ. 95% ರೀಚ್ ಆಗಿದ್ವಿ ಅಂತ ಹೇಳಿದ್ವಿ. ಹಾಗಾದರೆ ಈ ಅಂಕಿಅಂಶಗಳು ಒಪ್ಪಲೇಬೇಕಾ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಮಾರ್ಪಾಡು ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶಗಳಿದ್ದಾವೆ? ಮುಂದೆ ಇದೆ ಅವಕಾಶ. ಯಾಕಂದರೆ ಇದೊಂದು ರಿಪೋರ್ಟ್ ಕೊಟ್ಟಾಗಿದೆ, ಅದಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅಪ್ಡೇಷನ್ಗೆ ಭಾಳಷ್ಟು ಅವಕಾಶ ಇದೆ. ಯಾಕಂದರೆ ಕಾನೂನಲ್ಲೂ ಅವಕಾಶ ಇದೆ. ಇವರು ಪುನಃ ಯಾರು ಸೇರಿಲ್ಲ ಅಂತ ಹೇಳ್ತಾರೆ ಅವರು ಅದನ್ನು ಹೋಗಿ ಪಟ್ಟಿಯಲ್ಲಿ ನೋಡ್ಬೋದು.